ಒಟ್ಟು ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಮನುಷ್ಯ ವಿಜ್ಞಾನ ತಂತ್ರಜ್ಞಾನ ಏನೇ ಅವನ ಹೊಸ ವಿಚಾರಗಳ ಬಗ್ಗೆ ಅಧ್ಯಯನವಾಗಲಿ ಆವಿಷ್ಕಾರಗಳನ್ನೇ ಆಗಲಿ ಕಂಡುಹಿಡಿದ್ರೂ ಸಹ ಅವನು ಮೊದಲು ತನ್ನ ದೇವರುಗಳ ಮೋರೆಯನ್ನು ಹೋಗ್ತಾನೆ. ಅದರಲ್ಲೂ ಸಹ ದೇವರಿಗೂ ಹಾಗೂ ಭಕ್ತಾದಿಗಳಿಗಿರುವ ಸಂಬಂಧನೇ ಬೇರೆ. ತಮ್ಮ ಎಂತಹ ಕಡು ಕಷ್ಟ ಬಂದರೂ ಸಹ ಯಾರಿಗೂ ಹೇಳಿಕೊಳ್ಳಲಾಗದಂಥ ಒಂದು ಸಂಕಷ್ಟ ಬಂದರೂ ಸಹ ಆ ಯಾವುದೇ ವ್ಯಕ್ತಿಯಾಗಿರಲಿ ಅಂದರೆ ಅತಿ ಹೆಚ್ಚು ಒಂದು ತನ್ನ ಇಷ್ಟ ದೇವತಾ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿಯ ದೇವರಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ. ನಾನಿವತ್ತು ಮಂಡ್ಯ ಜಿಲ್ಲೆ KR ತಾಲೂಕಿನ ಭೂ ವರಹನಾಥ ಸ್ವಾಮಿ ದೇವಾಲಯಕ್ಕೆ ಬಂದೆ. ಅಲ್ಲಿ ಒಂದು ಹೊಸ ವಿಚಾರಗಳ ವಿಸ್ಮಯ ಬಗ್ಗೆ ನಾನು ಕೇಳಿ ಅಲ್ಲಿ ಸ್ಥಳೀಯರಿಂದ ಮಾಹಿತಿ ಪಡ್ಕೊಂಡದ್ದಲ್ದೇ ಜನರು ತಮ್ಮ ಭಕ್ತಿ ಪರಾಕಾಷ್ಠೆಯನ್ನು ಯಾವ ರೀತಿ ಮೆರೆದಿದ್ದಾರೆ ಅಂತ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಲ್ಲುಗಳು, ಗುಡ್ಡೆಗಳು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇದೇನಪ್ಪ ಅಂದರೆ ಇಲ್ಲಿಗೆ ಬಂದು 2 ಇಟ್ಟಿಗೆಗಳು ಮತ್ತು ಮಣ್ಣನ್ನು ಭೂವರನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿ ತಗೊಂಡು ಹೋಗಿ ತಮ್ಮ ವಾಸದ ಮನೆಗಳಿಗೆ ಕಟ್ಟಿದ್ರೆ ಮತ್ತು ಮಣ್ಣನ್ನು ತಮ್ಮ ಏನು ಬೇಸ್ಮೆಂಟ್ ಮಾಡಿರ್ತೀವಲ್ಲ ಅದಿ ಮಣ್ಣಿಗೆ ಅದನ್ನು ಮಿಕ್ಸ್ ಮಾಡಿ ಮನೆಯನ್ನು ಕಟ್ಟಿದ್ರೆ ತುಂಬ ಒಳ್ಳೆಯದು ಅಂತ. ಈಗ ಯಾವ ರೀತಿಯಾಗಿದೆ ಇಲ್ಲಿ ಅಂದರೆ ದೇಶದ ನಾನಾ ರಾಜ್ಯಗಳಿಂದಲೂ ಸಹ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ತಮ್ಮ ಕನಸಿನ ಮನೆಯ ಒಂದು ಇದನ್ನು ಯಾವ ರೀತಿ ಮನೆ ಕಟ್ತಾ ಇದ್ದೀವಿ ಅಂತ ತಮ್ಮ ಭಕ್ತಿಯ ಪರಾಕಾಷ್ಠೆಯಲ್ಲಿ ಕಲ್ಲುಗಳನ್ನು ಮಡಗಿ ಇದು ಮಾಡಿದ್ದಾರೆ ನೋಡಿ. ಇಲ್ಲಿ ಪೂಜೆ ಮಾಡಿಸಿ ಕಲ್ಲುಗಳನ್ನ ಈ ರೀತಿ ಇಟ್ಟಿದ್ದಾರೆ. ನಿಜಕ್ಕೂ ಇವತ್ತಿನ ಎಷ್ಟೇ ನಾವು ವಿಜ್ಞಾನ ತಂತ್ರಜ್ಞಾನ ಡಿಜಿಟಲ್ಲು ಏನೆಲ್ಲ ಹೇಳಿದ್ರೂ ಸಹ ನಾವು ಯಾವುದೇ ಕಾರಣಕ್ಕೂ ಈ ದೇವರ ಒಂದು ಮೋರೆಯನ್ನು ಹೋಗೋದನ್ನು ಬಿಡೋದಿಲ್ಲ. ನಾವೇನಾರ ಅತಿ ಹೆಚ್ಚು ನಂಬಿದ್ದೀವಿ ಅಂದರೆ ದೇವರನ್ನು, ದೈವ ಶಕ್ತಿಯ ಮುಂದೆ ಯಾವುದೂ ಇಲ್ಲ ಅಂತ ನಾವು ಅತಿ ಹೆಚ್ಚು ಜನ ನಂಬಿಕೆ ನೋಡಿ. ಇಲ್ಲಿ ತಮ್ಮ ಕನಸಿನ ಮನೆ ಯಾವ ರೀತಿ ಇರ್ತದೆ ಅಂತ ಅದೇ ರೀತಿ ಇಲ್ಲಿ ಪೂಜೆ ಮಾಡಿಸಿ ಈ ಕಲ್ಲುಗಳನ್ನು ಇಟ್ಟಿದ್ದಾರೆ ನೋಡಿ. ಎಲ್ಲ ಇಟ್ಟಿಗೆಗಳನ್ನೂ ಸಹ ಇಟ್ಟಿದ್ದಾರೆ ನೋಡಿ. ಭೂವರನಾಥ ಸ್ವಾಮಿ ದೇವಾಲಯ ಸುತ್ತ ಆ ಇಟ್ಟಿಗೆಗಳನ್ನ ಹಿಡಿದು ಮಣ್ಣನ್ನು ಹಿಡಿದು ಸುತ್ತ ಪ್ರದಕ್ಷಿಣೆ ಆಗ್ತಾಯಿದ್ದಾರೆ ಭಕ್ತಾದಿಗಳು. ಅಂದರೆ ಹೊಸ ಮನೆ ಕಟ್ಟೋಕ್ಕಿಂತ ಪ್ರಾರಂಭದ ಮೊದಲು ಇಲ್ಲಿಗೆ ಬಂದು ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಪದ್ಧತಿ ನೋಡಿ. ದೇವಾಲಯ ಈಗ ನಿರ್ಮಾಣ ಆಗ್ತಾಯಿದೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಇಟ್ಟಿಗೆಗಳನ್ನ ಪೂಜೆ ಮಾಡಿ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೀತಾ ಇದ್ದಾರೆ. ಇನ್ನೂ ಹಲವಾರು ವಿಸ್ಮಯಗಳು, ಹಲವಾರು ಹೊಸ ವಿಚಾರಗಳ ಬಗ್ಗೆ ಇಲ್ಲಿ ಕೇಳಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡ್ಕೋಬೋದು ನೋಡಿ. ಎಲ್ಲರೂ ಸಹ ಹೊಸ ಮನೆ ಕಟ್ಟಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆ. ಅದೇ ರೀತಿ ಭೂವರಹನಾಥ ಸ್ವಾಮಿ ದೇವಾಲಯಕ್ಕೆ ಹೋಗಿ ಇಟ್ಟಿಗೆಗಳನ್ನು ಪೂಜೆ ಮಾಡಿಸಿದ್ರೆ ಅಲ್ಲಿ ಮಣ್ಣನ್ನು ತೆಗೆದುಕೊಂಡ್ಬಂದರೆ ಅದನ್ನು ನಾವು ಮನೆ ಕಟ್ಟುವಾಗ ಅದನ್ನು ಬಳಸಿದ್ರೆ ಇಟ್ಟಿಗೆಗಳನ್ನು ಒಳ್ಳೆಯದಾಗುತ್ತೆ ಅಂತ. ಅದೇ ರೀತಿ ನಾವು ಮನೆ ಯಾವ ರೀತಿ ಕಟ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ಭಕ್ತಾದಿಗಳು ಯಾವ ರೀತಿ ತೋರಿಸಿದ್ದಾರೆ ನೋಡಿ. ಈ ರೀತಿ ಇಟ್ಟಿಗೆ ಸುಮಾರು ಹಲವಾರು ನೋಡಿ ಇಟ್ಟಿದ್ದಾರೆ ನೋಡಿ. ಇಲ್ಲೂ ಸಹ ಇಟ್ಟಿದ್ದಾರೆ. ಇದೇ ರೀತಿ ನಮ್ಮ ಮನೆ ಕಟ್ತಾ ಇದ್ದೀವಿ ಒಳ್ಳೆಯದಾಗಲಿ ಅಂತ ಭೂವರನಾಥ ಸ್ವಾಮಿಗೆ ತಮ್ಮ ಪೂಜೆಯನ್ನು ಸಲ್ಲಿಸಿ ಈ ರೀತಿ ಕಲ್ಲುಗಳನ್ನು ಇಟ್ಟಿದ್ದಾರೆ. ಹೀಗೆ ಅನೇಕ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಇಲ್ಲಿ ಬಂದು ಮನೆ ಕಟ್ಟೋಕ್ಕಿಂತ ಫಸ್ಟು ತಮ್ಮ ನೋಡಿ ಸುತ್ತ ಭಕ್ತಾದಿಗಳು ಬರ್ತಾ ಇರೋದು ಯಾಕಪ್ಪ ಅಂದರೆ ಹಲವಾರು ನಮ್ಮ ಮನೆ ಯಶಸ್ಸನ್ನು ಕೂಡ ತಂದೆ ನಮ್ಮ ಮನೆ ಕಟ್ಟಿ ಸುಂದರವಾಗಿ ನಾವು ಸಂಸಾರವನ್ನು ಮಾಡಬೇಕು ಅಂತ ಭೂವರನಾಥ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಇಟ್ಟಿಗೆಗಳನ್ನು ತಗೊಂಡು ಸುತ್ತ ಬರ್ತಾ ಇದ್ದಾರೆ, ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಮಣ್ಣನ್ನು ಮತ್ತು ಇಟ್ಟಿಗೆಗಳನ್ನ ನೋಡಿ. ಇವತ್ತು ಅಂದರೆ 7ನೇ ತಾರೀಕು ಫೆಬ್ರವರಿ KR ತಾಲೂಕಿನಲ್ಲಿರ್ತಕ್ಕಂಥ ಭೂವರನಾಥ ಸ್ವಾಮಿಗೆ ದೇವಾಲಯಕ್ಕೆ ಭೇಟಿ ಕೊಟ್ಟು ಹಲವು ಒಂದು ವಿಸ್ಮಯಗಳ ಬಗ್ಗೆ ತಿಳ್ಕೊಂಡೆ.
ಅದೇ ರೀತಿ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಸಹ ಇಲ್ಲಿಯ ಒಂದು ಸಣ್ಣ ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಂತಿ ನಿಮ್ಮ ಪ್ರೀತಿಯ ಟೀಮಲ್ಲಿಗರೆ ಎಂ ಬಿ ಲೋಕೇಶ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ನಮಸ್ಕಾರಗಳು.